ಶ್ರೀ ನಾಗರಕಟ್ಟೆ ಸೇವಾ ಸಮಿತಿ ಮಧ್ಯ ಬಸ್ ಸ್ಟ್ಯಾಂಡ್ ಕೊರಟಗೆರೆ ಇವರ ಆಶ್ರಯದಲ್ಲಿ ಶ್ರೀ ನಾಗರಕಟ್ಟೆಯ 8ನೇ ವರ್ಷದ ವಾರ್ಷಿಕೋತ್ಸವ ಲೋಕ ಕಲ್ಯಾಣಾರ್ಥವಾಗಿ ಹೋಮ ಹಾಗೂ ಸಾರ್ವಜನಿಕರಿಂದ ಕ್ಷೀರಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಸಾನ್ನಿಧ್ಯ ವಹಿಸಿದ್ದ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಯಲೆಯರಾಂಪುರ ಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ನಾಗರಕಟ್ಟೆಗೆ ವಿಶೇಷ ಪೂಜೆ ಸಲ್ಲಿಸಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಿಸಿ ತಮ್ಮ ಹಿತವಚನವನ್ನು ನುಡಿದರು. ದೇವರ ಚಿಕ್ಕದು ಜಾಗ ಚಿಕ್ಕದಾದರೂ ಕೂಡ ನಮ್ಮಲ್ಲಿರುವಂಥ ಭಕ್ತಿ ಅತ್ಯಂತ ದೊಡ್ಡದಾದಂಥದ್ದನ್ನು ಕಾಣ್ತದೆ. 8 ವರ್ಷದಿಂದ ಅವರು ಅನ್ನ ಸೇವೆಯನ್ನು ತಾನು ಮಾಡಿಸ್ಕೊಳ್ತಾರೆ. ಸಣ್ಣದ ಪ್ರಾರಂಭ ಆಗಿದೆ. ಒಂದು 300-350 ವರ್ಷಕ್ಕಿಂತ ಅಧಿಕ ಇತಿಹಾಸ ಇರುವಂಥ ಅನೇಕ ನಡೆಸಿ ನಮ್ಮ ಧಾರ್ಮಿಕ ಸನಾತನ ಧರ್ಮ ಪರಂಪರೆ ಆಚಾರ ವಿಚಾರ ನೋಡಬೇಕು ಅಂತ ಹೇಳಿದ್ರೆ ಇಂಥ ಪೂಜೆ ಪುನಸ್ಕಾರಗಳು ಧಾರ್ಮಿಕ ಕಾರ್ಯಗಳು ಹೆಚ್ಚಾದಾಗ ಮನಸ್ಸಿಗೆ ಧೈರ್ಯವನ್ನು ಕೊಡುವಂಥದ್ದು, ಮನಸ್ಸಿಗೆ ಶಕ್ತಿಯನ್ನು ಕೊಡುವಂಥದ್ದು, ಜೀವನದಲ್ಲಿ ಅನೇಕ ಜಂಜಾಟಗಳು ತೀರ್ಮಾನಗಳು ದೂರ ಮಾಡುವಂಥದ್ದು ಇಂಥ ಪೂಜೆ ಪುನಸ್ಕಾರಗಳಲ್ಲಿ ನಾವೆಲ್ಲೂ ಕೂಡ ಕಾಣಬೇಕಾಗ್ತದೆ. ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಒಂದು ಹೋಮವನ್ನು ಮಾಡಿ ಅನುಸರಣೆ ಕೊಟ್ಟಿದ್ದೆ. ದೇವರೇ ನನಗೇನಿಲ್ಲಪ್ಪ, ನಾನೇನು ತಗೊಂಡು ಬಂದಿಲ್ಲ, ಎಲ್ಲ ಉನ್ನತಕ್ಕೆ ಭಗವಂತನಿಗೆ ಅರ್ಪಣೆ ಮಾಡಿ ಶ್ರಮಶುದ್ಧಿಯಾಗಿ ಮನಶುದ್ಧಿಯಾಗಿ ವಿಕರಣಪೂರ್ವಕವಾಗಿ ಇವತ್ತು ನಮಗೆ ಭಕ್ತಿಭಾವದಿಂದ ಬದುಕಾಗಲಿ ಭಗವಂತನನ್ನು ಬೇಡಿಕೊಳ್ಳೋಣ. ಭಾರತದಲ್ಲಿ ಕಾಲಕಾಲಕ್ಕೆ ಮಳೆ ಮಳೆಯಾಗಿ ನಮ್ಮೆಲ್ಲರಿಗೂ ಒಂದು ಭಾವ ಸ್ವರೂಪವನ್ನು ನನ್ನ ಪ್ರಾಣಾಂತರ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಗ್ರಾಮದಲ್ಲಿ ನಮ್ಮ ಗಂಡು ಆ ಊರ ಪ್ರಾರಂಭ ಊರ ಒಂದು ಪ್ರವೇಶ ಪ್ರಾರಂಭವನ್ನು ನಮ್ಮ ಅಶ್ವತ್ಥ ಕಟ್ಟೆಯನ್ನು ಮಾಡುವ ಮುಖಾಂತರವಾಗಿ ಎಲ್ಲರೂ ಸಹಿತ ಅದನ್ನು ಸೇರಬೇಕು, ಅದರ ಹೆಚ್ಚು ಸಮಯವನ್ನು ಕಾಲವನ್ನು ಕಳೆಯಬೇಕು ಅನ್ನುವಂಥದ್ದು ನಮ್ಮ ಪೂರ್ವಕರು ನಮ್ಮ ಯಾವತ್ತ ಆಸೆ. ಕಾರಣವನ್ನು ಅಂತಂದರೆ ನಾವು ಅಶ್ವತ್ಥ ಕಟ್ಟೆ ಮತ್ತು ಬರೋದು ಮರಗಳು ವಿಶೇಷವಾಗಿ ಆಯುರ್ವೇದ ಶಾಸ್ತ್ರಗಳನ್ನು ವಿಶೇಷವಾದ ಒಂದು ಮೂಲಿಕೆಯನ್ನು ಬರತಕ್ಕಂತೆ ಮರಗಳು. ಹೇಗೆ ವಿಶೇಷವಾಗತಕ್ಕಂಥ ಅಂತಂದರೆ ಈ ಮರಗಳ ಹಣ್ಣು, ಈ ಮರಗಳ ಹೂವು, ಈ ಮರಗಳ ಫಲಗಳು, ಇದರ ಬೇರು ಕಾಯಿ ಹೀಗೆ ಪಂಚ ಪ್ರಕಾರದ ವಸ್ತುಗಳು ಆಯುರ್ವೇದ ಔಷಧಿಯಾಗಿ ಬಳಸೋದ್ರಿಂದ ಅವುಗಳನ್ನು ವಿಶೇಷವಾದ ದೇವತಾ ವೃಕ್ಷಗಳು ಅಂತ ಕರೀತಾರೆ. ಈ ದೇವತಾ ವೃಕ್ಷಗಳನ್ನು ಬೀಜಿಸುವುದರಿಂದ ಅದರ ಕೆಳಭಾಗದಲ್ಲಿ ಭಕ್ತರು ಮನುಷ್ಯರು ಓಡಾಡಿದರು. ಅದರಿಂದ ಬರತಕ್ಕಂಥ ಆಮ್ಲಜನಕ